ನಮಸ್ತೆ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ. ಸೊ ಇಂದಿನ ರೀಡಿಂಗ್ ಅಲ್ಲಿ ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ? ಮಧ್ಯರಾತ್ರಿ ನಿಮ್ಮ ನೆನಪಲ್ಲಿ ಇದ್ದಾರಾ? ಪಾರ್ಟ್ನರ್ ಸೀಕ್ರೆಟ್ ಆಗಿ ಲೇಟ್ ನೈಟ್ ಫೀಲಿಂಗ್ಸ್ ಏನಿದೆ ಅಂತ ರಿವೀಲ್ ಮಾಡೋಣ. ಈ ರೀಡಿಂಗ್ ನಲ್ಲಿ ನಿಮ್ಮ ಪಾರ್ಟ್ನರ್ ರಾತ್ರಿ ಹೊತ್ತು ನಿಮ್ಮ ಬಗ್ಗೆ ಏನು ಯೋಚಿಸ್ತಾ ಇದ್ದಾರೆ? ನಿಮ್ಮ ಆಬ್ಸೆನ್ಸ್ ಅವರನ್ನು ಹೇಗೆ ಅಫೆಕ್ಟ್ ಮಾಡ್ತಾ ಇದೆ? ಅವರು ಹಿಡನ್ ಎಮೋಷನ್ಸ್ ಮತ್ತು ನೆಕ್ಸ್ಟ್ ಎನರ್ಜಿ ಏನನ್ನೋದನ್ನ ಡೀಪ್ ಟ್ಯಾರೋ ಗೈಡೆನ್ಸ್ ಮೂಲಕ ನಾವು ತಿಳ್ಕೊಳ್ಳೋಣ. ಈ ವಿಡಿಯೋ ನಿಮ್ಮ ಸಿಚುಯೇಷನ್ ಜೊತೆ ರೆಸನೇಟ್ ಆದ್ರೆ ನಿಮ್ಮ ಎನರ್ಜಿಯನ್ನು ಕ್ಲೇಮ್ ಮಾಡ್ಕೊಳ್ಳಿ. ಪಾಸಿಟಿವ್ ಕಮ್ಯುನಿಕೇಶನ್ ಅಂಡ್ ರಿಯೂನಿಯನ್ ಎಂದು ಕಮೆಂಟ್ ಮಾಡಿ. ಅದ್ರ ಜೊತೆಗೆ ನೀವೇನಾದ್ರೂ ನೋ ಕಾಂಟ್ಯಾಕ್ಟ್ ನಲ್ಲಿ ಇದ್ದೀರಾ, ಮ್ಯಾನಿಫೆಸ್ಟೇಷನ್ ಟಿಪ್ಸ್ ಬೇಕಾ, ಡೈಲಿ ಫ್ರೀ ಟ್ಯಾರೋ ರೀಡಿಂಗ್ ಅಂಡ್ ರೆಮಿಡೀಸ್ ಬೇಕಾಗುತ್ತಾ? ಸೊ ನನ್ನ ವಾಟ್ಸಪ್ ಕಮ್ಯುನಿಟಿಗೆ ಜಾಯ್ನ್ ಆಗ್ಬೋದು. ಯಾವುದೇ ತರ ಚಾರ್ಜಸ್ ಇರೋದಿಲ್ಲ. ಸೊ ನಿಮಗೆ ಲಿಂಕ್ನ ನಾನು ಬಯೋಲ್ಲೂ ಹಾಕಿರ್ತೀನಿ ಮತ್ತು ಇಲ್ಲೂ ನಾನು ಸೆಂಡ್ ಮಾಡ್ತೀನಿ. ಸೊ ನಿಮ್ಮ ಡೈಲಿ ಲವ್ ಗೈಡೆನ್ಸ್ ಆಗಿರ್ಬೋದು, ಅಟ್ರಾಕ್ಷನ್ ರೆಮಿಡೀಸ್ ಆಗಿರ್ಬೋದು, ಹೀಲಿಂಗ್ ಟಿಪ್ಸ್ ಆಗಿರ್ಬೋದು ಮತ್ತು ಫ್ರೀ ಟ್ಯಾರೋ ಅಪ್ಡೇಟ್ಸ್ ರೆಗ್ಯುಲರ್ ಆಗಿ ಶೇರ್ ಮಾಡ್ತೀನಿ ಕಮ್ಯುನಿಟಿಯಲ್ಲಿ. ನೀವು ನೋಡ್ಬೋದು, ನಿಮಗೆ ಯೂಸ್ ಆಗುತ್ತೆ ಅಂತ ಅನ್ಕೊಂಡು ಈ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫೋರ್ ಆಫ್ ಕಪ್ಸ್ ಬರ್ತಾ ಇದೆ. ಸೊ ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ ಅವರ ಹೆಸರನ್ನು 3 ಬಾರಿ ಸಮಾಧಾನದಿಂದ ಕಾಮ್ ಮೈಂಡೆಡ್ ಅಲ್ಲಿ ಹೆಸರನ್ನು ಹೇಳ್ಕೊಂಡು ಈ ರೀಡಿಂಗ್ ನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ಹೆಸರು ಹೇಳ್ಬೇಕಾದ್ರೆ ಆ ಹೆಸರು ಜೊತೆ ನಿಮ್ಮ ಹೆಸರನ್ನು ಸೇರಿಸ್ಕೊಂಡು ಹೇಳ್ಬೇಕಾಗತ್ತೆ. ಓಕೆ, ಲೆಟ್ ಮಿ ಪಿಕ್ ಒನ್ ಮೋರ್ ಕಾರ್ಡ್. ದ ಫೂಲ್ ಕಾರ್ಡ್ ಬಂದಿದೆ. ಓಕೆ, ಸೊ ಲೆಟ್ ಮಿ ಸ್ಟಾರ್ಟ್. ಸೊ ಇಲ್ಲಿ ಕಾರ್ಡ್ ಸ್ಪ್ರೆಡ್ ನೋಡ್ತಾ ಇದ್ರೆ ನಿಮ್ಮ ಪಾರ್ಟ್ನರ್ ಎನರ್ಜಿ ತುಂಬಾನೇ ಡೀಪ್ ಆಗಿ ಇದೆ ಅಂತ ಕಾಣಿಸ್ತಾ ಇದೆ. ಲೇಟ್ ನೈಟ್ ಎನರ್ಜಿ, ಅದ್ರಲ್ಲೂ ಡೇ ಟೈಮ್ ಅಲ್ಲ, ಲೇಟ್ ನೈಟ್ ಎನರ್ಜಿ ತುಂಬಾನೇ ಡೀಪ್ ಆಗಿ ಕಾಣಿಸ್ತಾ ಇದೆ. ಹಗಲು ಸಮಯದಲ್ಲಿ ಬ್ಯುಸಿ ಅಥವಾ ಡಿಟ್ಯಾಚ್ಡ್ ಆಗಿ ಬಿಹೇವ್ ಮಾಡಿದ್ರು ಕೂಡ ರಾತ್ರಿ ಹೊತ್ತು ಮಾತ್ರ ನಿಮ್ಮ ನೆನಪು ಅವರನ್ನ ತುಂಬಾ ಎಮೋಷನಲಿ ಅಫೆಕ್ಟ್ ಮಾಡ್ತಾ ಇದೆ. ಒಂದು ಸಮಯದಲ್ಲಿ ಅವರು ಈ ಕನೆಕ್ಷನ್ ನಿಂದ ಎಮೋಷನಲಿ ಟಯರ್ಡ್ ಆಗಿದ್ದಾರೆ ಅಂತ ಹೇಳ್ತಾರೆ. ಕೆಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರ್ಬೋದು, ಈಗೋ ಇರ್ಬೋದು, ಇಶ್ಯೂಸ್ ಇರ್ಬೋದು, ಅಥವಾ ಸೈಲೆನ್ಸ್ ಕಾರಣದಿಂದ ಡಿಸ್ಟೆನ್ಸ್ ಕ್ರಿಯೇಟ್ ಆಗಿದೆ ಅಂತ ಹೇಳ್ಬೋದು. ಆದ್ರೆ ಅವರ ಹಾರ್ಟ್ ಸಂಪೂರ್ಣವಾಗಿ ಈ ಕನೆಕ್ಷನ್ ನಿಂದ ಹೊರ ಬಂದಿಲ್ಲ ಅಂತ ಗೊತ್ತಾಗ್ತಾ ಇದೆ. ಈಗ ಅವರು ಒಳಗೆ ಹೀಲಿಂಗ್ ಫೇಸ್ ನಲ್ಲಿ ಇದ್ದಾರೆ. ನಿಮ್ಮ ಜೊತೆ ನಡೆದ ಮೂಮೆಂಟ್ಸ್ ಇರ್ಬೋದು, ಓಲ್ಡ್ ಮೆಮೊರೀಸ್ ಇರ್ಬೋದು ಮತ್ತು ಎಮೋಷನಲ್ ಬಾಂಡಿಂಗ್ ಅವರನ್ನ ಮತ್ತೆ ಮತ್ತೆ ನಿಮ್ಮ ಕಡೆ ಪುಲ್ ಮಾಡ್ತಾ ಇದೆ. ಅವರ ಫೀಲಿಂಗ್ ಸ್ಟೇಬಲ್ ಆಗುತ್ತಾ ಬರ್ತಾ ಇದೆ. ಮೊದಲು ಕನ್ಫ್ಯೂಷನ್ ಹೆಚ್ಚು ಇತ್ತು, ಆದ್ರೆ ಈಗ ಸ್ಲೋ ಆಗಿ ಕ್ಲಾರಿಟಿ ಬರ್ತಾ ಇದೆ. ನಿಮ್ಮ ವ್ಯಾಲ್ಯೂ ಮತ್ತು ಇಂಪಾರ್ಟೆನ್ಸ್ ಅವರನ್ನು ಈಗ ಹೆಚ್ಚು ರಿಲೀಸ್ ಮಾಡ್ತಾ ಇದೆ, ರಿಯಲೈಸ್ ಮಾಡ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ. ಈ ಪರ್ಸನ್ ಎಮೋಷನಲಿ ಮೆಚ್ಯೂರ್ ಎನರ್ಜಿ ಆಗಿ ಮೂವ್ ಆಗ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ನಿಮ್ಮನ್ನು ಲೂಸ್ ಮಾಡಬಾರ್ದು, ನಿಮ್ಮನ್ನು ಬಿಟ್ಕೊಡ್ಬಾರ್ದು ಅನ್ನೋ ಹಿಡನ್ ಫಿಯರ್ ಕೂಡ ಅವ್ರಿಗೆ ಇದೆ. ಕೆಲವೊಮ್ಮೆ ನಿಮ್ಮ ಸೋಷಿಯಲ್ ಮೀಡಿಯಾನ ಚೆಕ್ ಮಾಡೋದು ಆಗಿರ್ಬೋದು, ನಿಮ್ಮ ಬಗ್ಗೆ ಇಂಡೈರೆಕ್ಟ್ಲಿ ತಿಳಿದುಕೊಳ್ಳೋದಾಗಿರ್ಬೋದು, ಅಥವಾ ಸಡನ್ ಆಗಿ ನಿಮ್ಮ ಮೆಸೇಜ್ಗಾಗಿ ವೇಟ್ ಮಾಡೋ ಎನರ್ಜಿ ಕೂಡ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಫ್ಯೂಚರ್ ಎನರ್ಜಿ ಅಂತ ನಾವು ನೋಡೋದಾದ್ರೆ ತುಂಬಾ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ. ಇಲ್ಲಿ 10 ಆಫ್ ಕಪ್ಸ್ ಬಂದಿರೋದ್ರಿಂದ ತುಂಬಾ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ. ಒಂದು ಲಾಂಗ್ ಟರ್ಮ್ ಹ್ಯಾಪಿನೆಸ್ ನ ನೋಡ್ಬೋದು, ನೀವು ಎಮೋಷನಲ್ ಫುಲ್ಫಿಲ್ಮೆಂಟ್ ನ ನೋಡ್ಬೋದು ಮತ್ತು ಪೀಸ್ಫುಲ್ ಬಾಂಡಿಂಗ್ ಎನರ್ಜಿ ಬರ್ತಾ ಇದೆ. ಯೂನಿವರ್ಸ್ ಈ ಕನೆಕ್ಷನ್ ಅನ್ನು ಕಂಪ್ಲೀಟ್ ಆಗಿ ಬ್ರೇಕ್ ಮಾಡಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ಸ್ಟೆಡ್ ಸ್ಲೋ ಹೀಲಿಂಗ್ ಪ್ರಾಸೆಸ್ ನಲ್ಲಿ ಇಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ನೀವು ಅನ್ಎಕ್ಸ್ಪೆಕ್ಟೆಡ್ ಆಗಿ ಕಮ್ಯುನಿಕೇಶನ್ ಅಥವಾ ಸಡನ್ ಫ್ರೆಶ್ ಸ್ಟಾರ್ಟ್ ನ ನೀವು ನೋಡ್ಬೋದು. ಚಾನ್ಸಸ್ ಸ್ಟ್ರಾಂಗ್ ಆಗಿದೆ. ಅವರು ಮತ್ತೆ ನಿಮ್ಮ ಲೈಫ್ ನಲ್ಲಿ ಎಂಟ್ರಿ ಮಾಡುವ ಪಾಸಿಬಿಲಿಟಿ ಹೆಚ್ಚಾಗಿ ಕಾಣಿಸ್ತಾ ಇದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಈ ಕನೆಕ್ಷನ್ಗೆ ಈಗ ಬೇಕಾಗಿರೋದು ಏನು? ಇಂಪಾರ್ಟೆಂಟ್ ಅಂದ್ರೆ ಪೇಷನ್ಸ್. ಫೋರ್ಸ್ ಮಾಡದೆ ಸೆಲ್ಫ್ ಲವ್ ಮೇಂಟೈನ್ ಮಾಡಿದಷ್ಟು ಎನರ್ಜಿ ನ್ಯಾಚುರಲ್ ಆಗಿ ರಿಯೂನಿಯನ್ ಕಡೆ ಮೂವ್ ಆಗುತ್ತೆ. ಸೊ ಈ ಎನರ್ಜಿನ ಕ್ಲೇಮ್ ಮಾಡ್ಕೊಳ್ಳಿ, ಪಾಸಿಟಿವ್ ಎನರ್ಜಿನ ಕ್ಲೇಮ್ ಮಾಡ್ಕೊಳ್ಳಿ. ರಿಯೂನಿಯನ್ ಅಂಡ್ ಕಮ್ಯುನಿಕೇಶನ್ ಅಂತ ಕಮೆಂಟ್ ಮಾಡಿ. ಖಂಡಿತ ಈ ಎನರ್ಜಿ ನಿಮಗೆ ಸಕ್ಸಸ್ ಆಗುತ್ತೆ. ನೀವೇನಾದ್ರೂ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇದ್ದೀರಾ, ನಿಮ್ಮ ಬಾಂಡ್ ಸ್ಟ್ರಾಂಗ್ ಆಗ್ಬೇಕಾ? ಸೊ ನೀವು ರಿಯೂನಿಯನ್ ಅಂಡ್ ಕಮ್ಯುನಿಕೇಶನ್ ಅಂತ ಟೈಪ್ ಮಾಡಿ, ಇಲ್ಲಾಂದ್ರೆ ಆರ್ ಅಂಡ್ ಸಿ ಅಂತ ಆದ್ರೂ ಟೈಪ್ ಮಾಡಿ ಕಮೆಂಟ್ಸ್ ಅಲ್ಲಿ. ಸೊ ದಟ್ ನಿಮ್ಗೆ ಖಂಡಿತ ಎನರ್ಜಿನ ಕ್ಲೇಮ್ ಆಗುತ್ತೆ ಅಂತ ಹೇಳ್ತಾ, ಸೊ ಇದ್ರ ಜೊತೆಗೆ ನಾನು ಇವತ್ತು ನಿಮ್ಗೆ ಟೈಮಿಂಗ್ ಕಾರ್ಡ್ ನ
ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಈ ಟೈಮಿಂಗ್ ಕಾರ್ಡಲ್ಲಿ ಇದು ಒಂದು ಪ್ರೊಡಕ್ಷನ್ ಅಲ್ಲ. ಸೊ ನಿಮ್ಮ ಸಮಾಧಾನಕ್ಕೋಸ್ಕರ ನಾನು ಚೆಕ್ ಮಾಡಿ ಹೇಳ್ತಾ ಇರೋದು. ಯಾರೆಲ್ಲ ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ, ಬರೀ ನೋ ಕಾಂಟ್ಯಾಕ್ಟ್ ಅಂತಲ್ಲ, ಯಾವುದಾದ್ರೂ ಒಂದು ವಿಚಾರಕ್ಕಾಗಿ ನೀವು ತುಂಬ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇದ್ದೀರಾ, ಈ ಕೆಲಸ ಆಗುತ್ತಾ ಆಗಲ್ವಾ, ಸೊ ಇದು ಎಷ್ಟು ದಿನ ತಗೊಳುತ್ತೆ, ಯಾವುದಾದ್ರೂ ಒಂದು ವಿಚಾರನ ನಿಮ್ಮ ಮನಸ್ಸಲ್ಲಿ ಇವಾಗ ಅಂತ ನೀವು ನೆನೆಸ್ಕೊಳ್ಳಿ. ತುಂಬ ದಿವಸದಿಂದ ನಾನು ಈ ಕೆಲಸ ಆಗೋದಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದೀನಿ ಅಂತ ಇದ್ದರೆ, ಆ ಕೆಲಸದ ಬಗ್ಗೆ ಆ ಕ್ವೆಶನ್ನ ನಿಮ್ಮ ಮೈಂಡಲ್ಲಿ ಇಟ್ಕೊಳ್ಳಿ. ಆ ಕೆಲಸ ಬೇಗ ಆಗುತ್ತಾ, ಟೈಮ್ ಹಿಡಿಯುತ್ತಾ, ಎಷ್ಟು ದಿನ ಹಿಡಿಯುತ್ತೆ ಅಂತ ನಾವು ಇವಾಗ ಚೆಕ್ ಮಾಡೋಣ. ಮೊದಲು ಸತಿ ಯಾರು ನೋಡ್ತಾ ಇರ್ತೀರೋ ಅವರಿಗೆ ಮಾತ್ರ ಇದು ಕನೆಕ್ಟ್ ಆಗ್ಬೋದು ಅಂತ ಹೇಳ್ತಾ, ಸೊ ಐ ಆಮ್ ಸ್ಪ್ರೆಡಿಂಗ್ ದ ಟೈಮಿಂಗ್ ಕಾರ್ಡ್ ನಿಮಗೆ. ಸೊ ಟೈಮಿಂಗ್ ಕಾರ್ಡ್ನ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಸಿ ದ ಫಸ್ಟ್ ಕಾರ್ಡ್. ಆನ್ ಎನಿ ಫ್ರೈಡೆ ನೀವೇನಾದರೂ ಒಂದು ಕೆಲಸ ಅಂದ್ಕೊಂಡಿದ್ರೆ, ಅದು ಎಸ್ಪೆಷಲಿ ರಿಲೇಷನ್ಶಿಪ್ ಬಗ್ಗೆ ನೀವೇನಾದರೂ ಥಿಂಕ್ ಮಾಡ್ತಾ ಇದ್ರೆ, ಸೊ ಆ ರಿಲೇಷನ್ಶಿಪ್ಪು ನಿಮ್ಮ ಕಮ್ಯುನಿಕೇಷನ್ ಬರೋದಕ್ಕಾಗಿರ್ಬೋದು, ಅಥವಾ ನಿಮಗೆ ಆ ಕಮ್ಯುನಿಕೇಷನ್ ಆಗಿರ್ಬೋದು, ಅಥವಾ ರಿಲೇಷನ್ಶಿಪ್ಪಲ್ಲಿ ಗ್ರೋತ್ ಆಗಿರ್ಬೋದು, ಕಾಂಟ್ಯಾಕ್ಟಿಗೆ ಬರೋದಾಗಿರ್ಬೋದು, ನಿಮ್ಮ ಪಾರ್ಟ್ನರ್ ನಿಮಗೆ ಸಿಗೋದಾಗಿರ್ಬೋದು, ಅದು ಆನ್ ಎನಿ ಫ್ರೈಡೆ ನಿಮಗೆ ಸಿಗುತ್ತೆ, ಸಾಧ್ಯ ಇದೆ ಅಂತ ಬರ್ತಾ ಇದೆ. ಸೊ ನೋಡಿ, ವೆಯ್ಟ್ ಮಾಡಿ ನೋಡಿ. ಆ್ಯಂಡ್ ಅಪ್ ಟು ನೆಕ್ಸ್ಟ್ ಸೆಪ್ಟೆಂಬರ್ ಅಂತ ಬರ್ತಾ ಇದೆ. ಸೊ ನೀವು ಯಾವುದಾದ್ರೂ ಒಂದು ಕೆಲಸದ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದೀರಾ, ಆಗ್ತಾ ಇಲ್ಲ ಅಂತ ಇದ್ದರೆ, ನಾವು ಇವಾಗ ಮೇ ಮಂತಲ್ಲಿದ್ದೀವಿ. ಸೊ ಮೇ ಟು ಸೆಪ್ಟೆಂಬರ್ ಮಂತ್ ಒಳಗೆ ಆ ಕೆಲಸ ಆಗ್ಬೋದು ಅಂತ ಬರ್ತಾ ಇದೆ. ಹೋಪ್ ಇದರಿಂದ ನಿಮಗೆ ಒಂದು ಹೋಪ್ ಆ್ಯಂಡ್ ಕ್ಲಾರಿಟಿ ಸಿಕ್ಕಿದೆ ಅಂತ ಭಾವಿಸ್ತೀನಿ. ಇದ್ರ ಜೊತೆಗೆ ನಿಮ್ಮ ಫೇವ್ರೇಟ್, ನನ್ನ ಫೇವ್ರೇಟ್ ಏಂಜಲ್ ನಂಬರ್ಸ್ ಏನು ಬರುತ್ತೆ ಅಂತ ನಾವು ಚೆಕ್ ಮಾಡೋಣ. ಸೊ ನಿಮ್ಮ ಮನಸ್ಸಲ್ಲಿ ಯಾವುದಾದ್ರೂ ಪ್ರಶ್ನೆ ಇರಲಿ, ನೀವಿರೋ ಯಾವುದೇ ಸಿಚುವೇಶನ್ಗಾಗಲಿ, ಯೂನಿವರ್ಸ್ ಕಡೆಯಿಂದ ನಿಮಗೆ ಏನು ಗೈಡೆನ್ಸ್ ಬರ್ತಾ ಇದೆ ಅನ್ನೋದು ಕೂಡ ನಾವು ಇವತ್ತು ಚೆಕ್ ಮಾಡೋಣ. ಸೊ ಲೆಟ್ಸ್ ಸಿ ಯೂನಿವರ್ಸ್ ನಿಮಗೆ ಏನು ಗೈಡೆನ್ಸ್ ಕೊಡ್ತಾ ಇದ್ದಾರೆ ಅಂತ. ಸೊ ಲೆಟ್ ಮೀ ಪಿಕ್ ದ ಕಾರ್ಡ್. ಅಗೇನ್ 444 ಅಂತ ಬರ್ತಾ ಇದೆ. ಬ್ಲೆಸ್ಸಿಂಗ್ ಇನ್ ದಿಸ್‌ಗಿಸ್ ಅಂತ ಬರ್ತಾ ಇದೆ. ತುಂಬ ಅಬ್ಸ್ಟೆಕಲ್ಸ್ ಇದೆ, ತುಂಬ ಡಿಫಿಕಲ್ಟೀಸ್ ಇದೆ, ತುಂಬ ಪುಷ್ ಮಾಡ್ತಾ ಇದ್ದೀರಾ, ನೀವು ಕಳೆದು ಹೋಗಿದ್ದೀರಾ, ತುಂಬ ಸ್ಟ್ರಗಲ್ ಮಾಡ್ತಾ ಇದ್ದೀರಾ. ಸೊ ಒಂದು ಗಾಳಿ ನಿಮ್ಮ ಕಡೆ ನಿಮ್ಮ ಫೇವರ್ ಆಗಿ ಬೀಸ್ಲಿ ಅಂತ ನೀವು ಕಾಯ್ತಾ ಇದ್ದೀರಾ. ವರಿ ಮಾಡ್ಕೋಬೇಡಿ, ನಿಮಗೆ ಬೆಟರ್ ಡೇಸ್ ಬರೋದಿದೆ. ಸೊ ನೀವು ಲಾಸ್ಟ್ ವಿಡಿಯೋಲ್ಲೂ ನೋಡ್ಬೋದು 444 ಅಂತ ಬಂದಿದೆ. ಯಾರು ನನ್ನ ವಿಡಿಯೋಸ್ ರೆಗ್ಯುಲರ್ ಆಗಿ ನೋಡ್ತಾ ಇದ್ದೀರಾ ಅವರಿಗೆ ಇದು ಅಗೇನ್ ಈ ವಿಡಿಯೋ ಕೂಡ ಕನೆಕ್ಟ್ ಆಗ್ಬೋದು. ಲಾಸ್ಟ್ ವಿಡಿಯೋದಲ್ಲೂ ನಿಮಗೆ 4444 ಅಂತಾನೆ ಬಂದಿತ್ತು. ಈ ಸತಿನೂ ಬಂದಿದೆ ಅಂದರೆ ಡೆಫಿನೆಟ್ಲಿ ಯೂನಿವರ್ಸ್ ನಿಮ್ಮ ಅಬ್ಸರ್ವ್ ಮಾಡ್ತಾ ಇದ್ದಾರೆ ನಿಮ್ಮನ್ನ. ಖಂಡಿತ ನಿಮಗೆ ಒಂದು ಒಳ್ಳೆ ದಾರಿಗೆ ತಗೊಂಡು ಹೋಗ್ತಾರೆ ಅನ್ನೋದನ್ನ ಬಿಲೀವ್ ಮಾಡಿ ಅಂತ ಹೇಳ್ತಾ, ಐ ಪಿಕ್ ಒನ್ ಮೋರ್ ಕಾರ್ಡ್. ಸೊ ಬಿಲೀಫ್ ಸಿಸ್ಟಮೇ ಬರ್ತಾ ಇದೆ ನೋಡ್ಬೋದು. 0110 ಬಿಲೀಫ್ ಸಿಸ್ಟಮ್. ನೀವು ಏನು ಅನ್ಕೊಂಡಿದ್ದೀರಾ, ಏನು ಆಗಬೇಕು ಅಂತ ಇದೆಯೋ, ಸೊ ಅದು ಖಂಡಿತ ನಿಮಗೆ ಬ್ಲೆಸ್ಡ್ ಆಗುತ್ತೆ. ಸೊ ನೀವು ಏನೇ ಡ್ರೀಮ್ ಪಡ್ತಾ ಇರ್ಬೋದು, ಏನೇ ಒಂದು ಕನಸು ನಿಜ ಆಗಬೇಕು ಅಂತ ಅನ್ಕೊಂಡಿದ್ದೀರಾ, ಖಂಡಿತ ಸಕ್ಸಸ್ ಆಗುತ್ತೆ. ಸೊ ನೀವು ಟ್ರಸ್ಟ್ ಮಾಡಿ, ಯೂನಿವರ್ಸಲ್ಲಿ ಟ್ರಸ್ಟ್ ಮಾಡಿ, ಟ್ರಸ್ಟ್ ಇನ್ ಡಿವೈನ್ ಟೈಮ್ ಅಂತ ಹೇಳ್ತಾ ಈ ರೀಡಿಂಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಎನರ್ಜೀಸ್ನ ಕ್ಲೇಮ್ ಮಾಡ್ಕೋಬೇಕು ಅಂದ್ರೂ ಕೂಡ 444 ಅಂತ ಟೈಪ್ ಮಾಡಿ, ಇಲ್ಲ 0110 ಯಾವುದು ನಿಮಗೆ ತುಂಬ ಅತಿ ಹೆಚ್ಚು ಕನೆಕ್ಟ್ ಆಗಿದೆಯೋ ಆ ನಂಬರ್ನ ನೀವು ಟೈಪ್ ಮಾಡೋದ್ರಿಂದ ಎನರ್ಜಿ ಖಂಡಿತ ಕ್ಲೇಮ್ ಆಗುತ್ತೆ. ಯೂನಿವರ್ಸ್ ನಿಮ್ಮನ್ನ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಖಂಡಿತ ನಿಮಗೆ ಒಂದು ಒಳ್ಳೆ ದಾರಿ ಅತಿ ಶೀಘ್ರದಲ್ಲೇ ನಿಮಗೆ ಸಿಗುತ್ತೆ. ಆ್ಯಂಡ್ ನಂಬಿ, ಆಲ್ ಯೋರ್ ಡ್ರೀಮ್ಸ್ ವಿಲ್ ಸೂನ್ ಕಮ್ ಟ್ರೂ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್. ಆ್ಯಂಡ್ ಯಾರಿಗಾದರೂ ನನ್ನ ಪರ್ಸ್ನಲ್ ರೀಡಿಂಗ್ ಬೇಕು ಅಂತ ಅನ್ಸಿದ್ರೆ ವಾಟ್ಸಪ್ ನಂಬರ್ 8867550218ಗೆ ನೀವು ವಾಟ್ಸಪ್ ಮಾಡಿ. ಚಾರ್ಜಸ್ 399 ಆಗುತ್ತೆ. ಇಲ್ಲೂ ಕೂಡ ಡಿಸ್ಪ್ಲೇ ಆಗ್ತಾ ಇರುತ್ತೆ ವಾಟ್ಸಪ್ ನಂಬರ್, ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ಕೂಡ ಮೆನ್ಷನ್ ಮಾಡಿರ್ತೀನಿ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ವಾಟ್ಸಪ್ ಕಮ್ಯುನಿಟಿಯಲ್ಲಿ ಫಾಲೋ ಮಾಡಿ. ಸೊ ನೀವು ಜಾಯಿನ್ ಆಗೋದ್ರಿಂದ ನಿಮಗೆ ರೆಗ್ಯುಲರ್ ಆಗಿ ಅಪ್ಡೇಟ್ ಸಿಗುತ್ತೆ. ಟ್ಯಾರೋ ಗೈಡೆನ್ಸ್ ಆಗಿರ್ಬೋದು, ಡಿವೈನ್ ಎನರ್ಜಿ ಗೈಡೆನ್ಸ್ ಆಗಿರ್ಬೋದು. ನೀವು ಯಾವತ್ತೇ ನನಗೆ ಒಂದು ಕ್ವೆಶನ್ ವಾಯ್ಸ್ ನೋಟಲ್ಲಿ ಕಳಿಸಿದ್ರು ಕೂಡ ಐ ವಿಲ್ ಬಿ ಆನ್ಸರಿಂಗ್ ಟು ಯುವರ್ ಕ್ವೆಶನ್ಸ್ ಇಫ್ ಯು ಆರ್ joined into my community ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.